ಎಲ್ಲ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸೊ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ರೆಸಿಪಿ ಅಂದರೆ ಪೂರಿ ಮತ್ತು ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸೊ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಳ್ಳೊಳ್ಳೆ ರೆಸಿಪೀಸ್ ಎಲ್ಲ ನನ್ನ ಚಾನಲ್ದು ನ್ಯೂ ಅಪ್ಡೇಟ್ಸ್ ಎಲ್ಲ ನೀವು ಮಿಸ್ ಆಗಿಬಿಡ್ತೀರಾ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವಾಗ ಫಸ್ಟ್ ನಾವು ಸಾಗು ರೆಡಿ ಮಾಡ್ಕೊಳ್ಳೋದು. ಸೊ ಸಾಗುಗೆ ಬೇಕಾಗಿರೋ ಐಟಮ್ಸ್ ಏನಿಲ್ಲ ಅಂತಂದರೆ 3-4 ಟೊಮೆಟೊ, ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಾಗೆ ಸ್ವಲ್ಪ ಕೊಬ್ಬರಿನ ತೊಗೊಬೇಕು. ಸೊ ಇಲ್ಲ ನಾನು ಟೊಮೊಟೊನ ಜಾಸ್ತಿ ತೊಗೊಂಡಿದ್ದೀನಿ, ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ಆಮೇಲೆ ಇದ್ರ ಜೊತೆಗೆ ನಾವು ಇನ್ನೂ ಏನೇನು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದಿಟ್ಕೊಂಡಿರೋದು, ಹಾಗೆ 3-4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅಷ್ಟು ಕಡಲೆಪಪ್ಪನ್ನು ತೊಗೊಂಡಿದ್ದೀವಿ. ಸೊ ಇದನ್ನು ಹಾಕೋದ್ರಿಂದ ನಮ್ಮ ಗ್ರೇವಿ ಅನ್ನೋದು ತಿಕ್ನೆಸ್ ಬರುತ್ತೆ. ಅದಕ್ಕೋಸ್ಕರ ಇವಾಗ ನಾವು ಈ ರೆಡಿ ಮಾಡಿ ಇರೋ ಮಸಾಲೆಗೆಲ್ಲ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ತಿಕ್ ಪೇಸ್ಟಾಗಿ ಗಟ್ಟಿಯಾಗಿ ರುಬ್ಕೊಬೇಕು. ಒಂದು ವೇಳೆ ನಾವು ತುಂಬ ನೀರು ಹಾಕ್ಬಿಟ್ಟು ಮಾಡಿದ್ವಿ ಅಂದರೆ ಪೇಸ್ಟ್ ಅನ್ನೋದು ತುಂಬ ನೀರಾಗಿರುತ್ತೆ. ಸೊ ಗ್ರೇವಿನೂ ಅಷ್ಟು ತಿಕ್ಕಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಕಮ್ಮಿ ಹಾಕ್ಕೊಳ್ಳಿ. ಸೊ ಈಗ ನೋಡಿದ್ರೆ ನಮ್ಮ ಮಸಾಲೆ ಅನ್ನೋದು ರೆಡಿಯಾಗಿ ಹೋಗಿದೆ. ಇವಾಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ 5-6 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಆಯಿಲನ್ನ ಹಾಕಿ ಅದೊಂದು ಸ್ವಲ್ಪ ಹೊತ್ತು ಹೀಟ್ ಆಗಲಿ. ಸೊ ನೋಡಿ, ಇಷ್ಟು ಆಯಿಲ್ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ತರಕಾರಿ ಎಲ್ಲ ಹಾಕ್ಕೊಬೇಕು. ಮತ್ತು ನೀವು ಇದು ಸಾಗುಗೆ ತರಕಾರಿ ಏನೇನು ಬೇಕೋ ಅದು ಹಾಕ್ಕೊಳ್ಳೋದು ನಿಮಗೆ ಇಷ್ಟ ಆಗಿರೋ ತರಕಾರಿನ ನೀವು ಹಾಕ್ಕೋಬೋದು. ಇವಾಗ ಮೊದಲು ಇದಕ್ಕೆ ಪಲಾವ್ ಎಲೆ ಹಾಗೆ 1-2 ಏಲಕ್ಕಿನ ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಸೊ ಸಾಗುಗೆ ಅದನ್ನ ಹಾಕಿದಾಗ ಅದು ಫ್ರಾಗ್ನೆನ್ಸ್ ಎಲ್ಲ ಬಿಡುತ್ತಲ್ವ, ಅದರಿಂದ ಸಾಗು ಅನ್ನೋದು ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಸೊ ಹಾಕ್ಬಿಟ್ಟು 1 ನಿಮಿಷ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಮತ್ತು ಇಲ್ಲಿ ನಾನು ತರಕಾರಿಗಳ್ನ ಬೀನ್ಸ್ ಹಾಕ್ತಿದ್ದೀನಿ, ಹಾಗೆ ಎಲೆಕೋಸು ಮತ್ತು ಗಡ್ಡೆಕೋಸು, ಈ ರೀತಿ ನಾನು ಬೇಕಾಗಿರುವಂಥದ್ದು ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂತಂದರೆ ನೀವು ಬೇರೆ ಬೇರೆ ತರಕಾರಿ ಕೂಡ ಆ್ಯಡ್ ಮಾಡ್ಕೊಬೋದು, ನಿಮ್ಗೆ ಇಷ್ಟವಾದ ತರಕಾರಿಗಳ್ನ. ಸೊ ಇವಾಗ ಸಣ್ಣ ಕಟ್ ಮಾಡಿ ವಾಶ್ ಮಾಡಿರೋಂತಹ ತರಕಾರಿನ ಹಾಕ್ಕೊಳ್ಳೋಣ. ಕ್ಯಾರೆಟು ಹಾಗೆ ಗಡ್ಡೆಕೋಸನ್ನ ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ನೀವು ಕೂಡ ಅಷ್ಟೇ, ನಿಮಗೆ ಬೇಕಂದರೆ ನೀವು ಇದಕ್ಕೆ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಅದು ನಿಮ್ಮ ಆಪ್ಷನಲ್ಲ, ನಿಮ್ಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನೆಲ್ಲ ನೀವು ಇಲ್ಲಿ ಹಾಕ್ಕೊಳ್ಳಿ. ಸೊ ಇವಾಗ ಇದನ್ನ ಎಲ್ಲ ನೀಟಾಗಿ ತರಕಾರಿನ ಹಾಕಿ ತರಕಾರಿನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ, ಮತ್ತು ಮಸಾಲೆ ಹಾಕಿದಾಗ ಅದು ಟೇಸ್ಟು ಕೂಡ ಚೆನ್ನಾಗಿ ಅದಕ್ಕೆ ಅಂಟ್ಕೊಂಡಾಗ ರೆಸಿಪಿ ಕೂಡ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಯಾವಾಗಲೂ ನಾವು ಏನೇ ಹಸಿದು ಹಾಕಿದ್ರು ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ರೆ ಅದಕ್ಕೆ ಟೇಸ್ಟ್ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ನಾನು ಮಾಡ್ತಾಯಿದ್ದೀನಿ. ಸೊ ನೀವು ಅಷ್ಟೇ ಈ ಟಿಪ್ನ ಫಾಲೋ ಮಾಡ್ಕೊಳ್ಳಿ. ಸೊ ಅಂದರೆ ಇದು ಆಲ್ಮೋಸ್ಟ್ ಇದರಲ್ಲಿರೋ ನೀರೆಲ್ಲ ಹೋಗಿಬಿಡಬೇಕು. ನೀರೆಲ್ಲ ಹೋದ್ಮೇಲೆ ನಾವು ಇದಕ್ಕೆ ಮಸಾಲೆನ ಹಾಕ್ಕೊಳ್ಳೋಣ. ಸೊ ಅಲ್ಲಿ ತನಕ ಇದು ಚೆನ್ನಾಗಿ ಫ್ರೈ ಆಗಿ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಚೆನ್ನಾಗಿದು ಫ್ರೈ ಆಗಿ, ಇವಾಗ ನಮ್ಮ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ. ನಾವು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆಯನ್ನು ಇಲ್ಲಿ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಈ ರೀತಿ ನಾವು ರುಬ್ಬಿರೋ ಮಸಾಲೆನೆಲ್ಲ ನೀಟಾಗಿ ನಾವು ಹಾಕಿಬಿಡೋಣ. ಸೊ ಹಾಕಿ ಒಂದು 5-10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಮಿಕ್ಸ್ ಮಾಡಿದಾಗ ನಾವು ಅದು ಹಸಿ ಸ್ಮೆಲ್ಲೆಲ್ಲ ಕಂಪ್ಲೀಟಾಗಿ ಹೋಗಿಬಿಡಬೇಕು. ಅದಕ್ಕೋಸ್ಕರ ಒಂದು 10 ನಿಮಿಷವರೆಗೂ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡಲಿ. ಸೊ ಇದಕ್ಕೆ ನಾನಿಲ್ಲಿ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರು ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಪುಡಿ ನೀವು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ಖಾರ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸೊ ಧನಿಯಾ ಪುಡಿ 1 ಸ್ಪೂನ್ ಹಾಕಿದ್ದೀನಿ, ಹಾಗೆ ಖಾರದ ಪುಡಿ ಬಂದುಬಿಟ್ಟು 1/2 ಸ್ಪೂನ್ ಹಾಕಿದ್ದೀನಿ, ಮತ್ತು ಒಂದು ಸ್ವಲ್ಪ ಅಷ್ಟು ಅರಿಶಿನ ಹಾಕಿ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಸಾಗು ಅನ್ನೋದು ನಮಗೆ ನಿಜವಾಗ್ಲೂ ಪೂರಿಗೆ, ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಪೂರಿಗಂತೂ ಸಾಕತ್ತಾಗಿರುತ್ತೆ. ಇದ್ರ ಕಾಂಬಿನೇಷನ್ನೇ ಬೆಸ್ಟ್ ಅಂದರೆ ಪೂರಿ ಅಂತ ಹೇಳ್ಬೋದು. ಸೊ ನೋಡಿದ್ರೆ ಆಲ್ಮೋಸ್ಟ್ ಇದು ಹತ್ತತ್ರ ಬಂದುಬಿಟ್ಟಿದೆ. ಸೊ ಚೆನ್ನಾಗಿ ಫ್ರೈ ಆಗಿದೆ. ಸ್ಮೆಲ್ಲಂತೂ ತುಂಬಾ ಸಾಕತ್ತಾಗಿ ಬರ್ತಾಯಿದೆ. ಮಸಾಲೆ ಸ್ಮೆಲ್ಲಂತೂ, ಮಸಾಲೆ ಗ್ರೇವಿ ಗಟ್ಟಿಯಾಗಿ ಮಾಡಿಕೊಂಡ್ರೆ ನಿಜವಾಗ್ಲೂ ಸಾಕತ್ತಾಗಿರುತ್ತೆ. ಇವಾಗ ನಾನು ಇದಕ್ಕೆ ಒಂದು 2 ಕಪ್ಸ್ ಅಷ್ಟು ವಾಟರ್ ಹಾಕ್ತಾಯಿದ್ದೀನಿ. ಸೊ ನಾವು ತಿಕ್ಕಾಗಿ ಮಾಡ್ಕೊಳ್ಳೋಣ.
ಜಾಸ್ತಿ ನೀರಾಗಿ ಮಾಡಿಕೊಂಡ್ರೆ ಟೇಸ್ಟ್ ಇರಲ್ಲ, ಮತ್ತು ಪೂರಿಗೆ ತಿನ್ನೋಕೆ ಬೇಕಂದ್ರೂ ಆವಾಗ ನಮಗೆ ಅದು ಅಷ್ಟೊಂದು ತಿಕ್ಕಿಲ್ಲದೆ ಇರೋದ್ರಿಂದ ಟೇಸ್ಟ್ ಅನ್ನೋದು ಕಮ್ಮಿ ಆಗಿಬಿಡುತ್ತೆ ನಾವು ನೀರನ್ನು ಹಾಕಿ ಜಾಸ್ತಿ ಹಾಕೋದ್ರಿಂದ. ಅದಕ್ಕೋಸ್ಕರ ಸ್ವಲ್ಪ ನಾವು ಗ್ರೇವಿನ ಗಟ್ಟಿ ಮಾಡ್ತಾ ಇರಬೇಕಾದ್ರೆ ಅದಕ್ಕೆ ನೀರನ್ನು ಕಮ್ಮಿ ಹಾಕ್ಕೊಬೇಕು. ಸೊ ಈ ರೀತಿ ಈ ಟಿಪ್ನ ಕೂಡ ನೀವು ಫಾಲೋ ಮಾಡಿ. ಸೊ ಇವಾಗ ಇದನ್ನು ನಾವು ಒಂದು 2 ವಿಷಿಲ್ ಇಲ್ಲ 3 ವಿಷಿಲ್ ಕೂಗ್ಸೋಣ ಸಾಕು. ಜಾಸ್ತಿ ಕೂಗ್ಸಿದ್ರೆ ಇನ್ನೂ ತುಂಬ ಮೆತ್ತಕ್ಕಾಗಿ ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ. ಅದಕ್ಕೋಸ್ಕರ 2 ವಿಷಿಲೇ ಸಾಕು. ನೋಡಿದ್ರೆ ಆಲ್ಮೋಸ್ಟ್ ನಾವಿವಾಗೆಲ್ಲ ನೀಟಾಗೆಲ್ಲ ಏನೇನು ಬೇಕು ಪ್ರತಿಯೊಂದು ಆ್ಯಡ್ ಮಾಡಿದ್ವಿ. ಸೊ ಉಪ್ಪು ಕೂಡ ಕರೆಕ್ಟಾಗಿ ಇದೆಯಾ ಅಂತ ಲಾಸ್ಟಲ್ಲಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ, ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಉಪ್ಪನ್ನು ಮಾತ್ರ. ಸೊ ಇವಾಗ ಇದನ್ನೆಲ್ಲ ಒಂದು ಸತಿ ಒಟ್ಟಿಗೆ ಮಿಕ್ಸ್ ಮಾಡಿಬಿಡೋಣ. ಸೊ ಮಿಕ್ಸ್ ಆದಮೇಲೆ ಇವಾಗ ನಾವು ಇದನ್ನು ಕುಕ್ಕರ್ನ ಕ್ಲೋಸ್ ಮಾಡೋಣ. ಒಂದು 2 to 3 ವಿಸಿಲ್ಸ್ ಬಂದರೆ ಸಾಕು, ನಮ್ಮ ಸಾಗು ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ಅದು ಆಗೋ ಅಷ್ಟರಲ್ಲಿ ನಾನು ಪೂರಿನ ರೆಡಿ ಮಾಡಿಬಿಡ್ತೀನಿ. ಸೊ ಪೂರಿ ನಾನಿಲ್ಲಿ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಸೊ ನಮ್ಮ ಸಾಗು ಕೂಡ 3 ವಿಸಿಲ್ಸ್ ಆಗೋಯಿತು. ನೋಡಿದರೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಷ್ಟು ಸಖತ್ತಾಗಿದೆ. ಸ್ಮೆಲ್ಲಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ಯಾವಾಗ ತಿನ್ನೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಸ್ಮೆಲ್ಲಂತೂ, ಸೂಪರಾಗಿ ಅನ್ನಿಸ್ತಿದಲ್ಲ. ನೀವು ಕೂಡ ಅಷ್ಟೇ ತಡ ಮಾಡ್ದಿರೆ ಫಸ್ಟ್ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ವಿಡಿಯೋನ ಫುಲ್ ವಾಚ್ ಮಾಡಿ ನಾನು ಕೊಟ್ಟಿರೋಂತಹ ಟಿಪ್ಸನ್ನು ಕೂಡ ಫಾಲೋ ಮಾಡಿ ಈ ರೆಸಿಪಿ ಮಾಡಬೇಕಾದ್ರೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ. ತರಕಾರಿ ಕೂಡ ಚೆನ್ನಾಗಿ ಬೆಂದೋಗಿದೆ. ಸೊ ನಾನು ಆಲ್ರೆಡಿ ಇಲ್ಲಿ ನೋಡಿದ್ರೆ 3 ಪೂರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾಗು ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಿಲ್ವ, ನೋಡ್ತಾ ಇದ್ದರೆ ಬಾಯಿ ಊರ್ತಾ ಇದೆ. ನನಗಂತೂ ಯಾವಾಗ ತಿನ್ನೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಫೈನಲಿ ತಿಂತಾಯಿದ್ದು ನೋಡೋಣ ಹೆಂಗಿದೆ ಟೇಸ್ಟು ಅಂತ. ಸೊ ನಿಜವಾಗ್ಲೂ ಕಾಯಿ ಕೂಡ ಅಷ್ಟೇ ಜಾಸ್ತಿ ಬೆಂದೋಗಿದ್ರೆ ಮೀಡಿಯಮಾಗಿ ಎಷ್ಟು ಬೇಯಬೇಕೋ ಅಷ್ಟೇ ಬೇಯ್ದಿದೆ ತರಕಾರಿಗಳು ಕೂಡ. ನಿಜವಾಗ್ಲೂ ನೀವು ಕೂಡ ಮನೇಲಿ ಮಿಸ್ ಮಾಡ್ಕೊಳ್ದಿರೆ ಈ ರೆಸಿಪಿನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.